ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಪೆಷಲ್ ಏನಪ್ಪ ಅಂತಂದರೆ ನಮ್ಮ ಆ್ಯನಿವರ್ಸರಿ. ನಾವು ಮದುವೆಯಾಗಿ 7 ವರ್ಷ ಆಯಿತು. ಅದ್ರದ್ದೇ ಸೆಲೆಬ್ರೇಷನ್ನು ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊಳೋದಿಲ್ಲ. ಜಸ್ಟ್ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಒಂದು ಸ್ವೀಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು, ಇದೇ ನಮ್ಮ ಸೆಲೆಬ್ರೇಷನ್. ಹಾಗೆ ಅದನ್ನ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ನಮ್ಮನೆಯವರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟು. ನಾನು ಕೇಳಿದೆ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂತ ಕೇಳಿದೆ, ಆದರೆ ಇಲ್ಲ ಸ್ವೀಟಲ್ಲಿ ಜಾಮೂನೇ ಮಾಡು ಅಂತ ಅಂದರು. ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಸ್ವೀಟ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ನಾನು ಹೇಗೆ ಜಾಮೂನ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ರೆಡಿ ಪೌಡರ್ ಬರುತ್ತಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ರಾ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಾಯಿಸಿ ಆರಿಸಿರೋ ತೊಗೊಬೋದು. ನಾನು ಹಸಿದೆ ಹಾಕ್ಕೊಳ್ತಾ ಇದ್ದೀನಿ. ಪೂರ ಕಲಸೋದಕ್ಕೆ ಪೂರ ಹಾಲು ತೊಗೊಬಾರ್ದು. ಚೂರು ಹಾಲು ಚೂರು ನೀರು ತಗೊಂಡು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನು. ತೀರಾ ಗಟ್ಟಿ ಬೇಡ, ತೀರಾ ಮಿದುವಾಗಿ ಬೇಡ, ಒಂದೇ ಅರ್ಧಾಗಿರಬೇಕು. ನೋಡಿ ನಾನು ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮೆತ್ತೆ. ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೀಟಾಗಿ. ನಿಮಗೇನಾದರೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ತುಪ್ಪ ಬದಲು ಎಣ್ಣೆನೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ನಾದ್ಕೊಳ್ಳೋದೇನು ಬೇಕಿಲ್ಲ, ಸ್ವಲ್ಪ ಹೌದಲ್ಲ ನನಗೆ ನಾದ್ಕೊಂಡ್ರೆ ಸಾಕು. ಇದನ್ನ ಒಂದು 5 ನಿಮಿಷ ನೆನ್ಕೊಳೋದಕ್ಕೆ ಬಿಡ್ತೀನಿ. ಜಾಸ್ತಿ ನೆನ್ಕೊಳೋದು ಬೇಡ, ಏನಕ್ಕೆ ಇದು ಆಲ್ರೆಡಿ ಸಾಫ್ಟ್ ಇರುತ್ತೆ ಹಿಟ್ಟು. ಹಾಗಾಗಿ ಒಂದು 5 ನಿಮಿಷ 10 ನಿಮಿಷ ನೆನ್ಕೊಂಡ್ರೆ ಸಾಕಾಗುತ್ತೆ. ಇದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಪಾಕ ಮಾಡ್ಕೊಳ್ಳೋಣ. ಇದು ಪೂರಾ ಒಂದೆಡೆ ಪಾಕ ಅಂತ ಹೇಳ್ತಿಲ್ಲ, ಆ ಥರ ಬರೋದೇನು ಬೇಡ. ಒಂದು ಸ್ವಲ್ಪ ಹಣ್ಣು ಪಾಕ ಬಂದರೆ ಸಾಕು, ಚೆನ್ನಾಗಾಗುತ್ತೆ. ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಆಗಿದೆ. ಇದು ಸ್ವಲ್ಪನೇ ತಗೊಂಡು ನೀಟಾಗಿ ಉಂಡೆ ಮಾಡ್ಕೊಬೇಕಾಗುತ್ತೆ. ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಅದು ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ಆಗಲಿ, ಹಾಗೆ ಶುಗರ್ ಸಿರಪ್ಪಿಗೆ ಹಾಕೋಬೇಕಾದ್ರೆ ಆಗಲಿ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಇಷ್ಟು ಚಿಕ್ಕವಾಗಿ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಆದರೆ ಸಾಕು. ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಉಂಡೆಗಳು ಮಾಡ್ಕೋಬೇಕಾಗುತ್ತೆ. ನಾನು ಅಷ್ಟೇ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಆಯಿಲ್ ಹಾಕಿ ಅದು ಕಾದಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಆ ಥರ ಮಾಡಿದ್ರೆ ಒಳಗೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿರ್ತೀನಿ. ಇದು ಶುಗರ್ ಸಿರಪ್ಪಿಗೆ ಹಾಕಿದಾಗ ಇನ್ನೂ ದಪ್ಪ ಆಗುತ್ತೆ. ನಾನು
ಉರಿ ಸಿಮ್ಮಲ್ಲೇ ಇಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ಎಲ್ಲ ಆಯಿತು. ನಾನು ಇದು ಶುಗರ್ ಸಿರಪ್ಪಿಗೆ ಹಾಕ್ಕೊಳ್ತೀನಿ. ಶುಗರ್ ಸಿರಪ್ ತೀರಾ ಬಿಸಿ ಇರಬಾರ್ದು, ತೀರಾ ತಣ್ಣಗಿರಬಾರ್ದು, ಒಂದು ಮೀಡಿಯಮ್ ಬಿಸಿ ಇದ್ದರೆ ಸಾಕು. ನೋಡಿ ಜಾಮೂನು ರೆಡಿಯಾಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ರೀ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮ್ಮ ಫೇವ್ರೇಟ್ ಜಾಮೂನ್ ಮಾಡಿದ್ದೀನಿ. ಹಾಂ ದೇವಸ್ಥಾನಕ್ಕೆ ಹೋಗೋಣ ಇವತ್ತು. ಹಾಂ ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ. ಸಂಜೆ ಹೋಗೋಣ, ಈಗ ಹೋಗೋಣ? ಸಂಜೆ ಹೋಗೋಣ. ಇನ್ನೊಂದು ವಿಶ್ ಮಾಡ್ತೀನಿ ನಾನು. ವೆಡ್ಡಿಂಗ್ ಆ್ಯನಿವರ್ಸರಿ. ಮದುವೆಗೆ ಎಷ್ಟು ವರ್ಷ ಆಯಿತು? ಹೌದಾ, ನೆನಪೈತಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಸಂಜೆ ಹೋಗೋಣ ಅಂತಂದರು. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪ ಹಚ್ಚಿ ದೇವರಿಗೆ ದೇವಸ್ಥಾನಕ್ಕೆ ಹೊರಡ್ತೀವಿ. ಹಾಗೆ ನಮ್ಮನೆಯವರು ನನಗೆ ಒಂದೊಳ್ಳೆ ಸರ್ಪ್ರೈಸ್ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಏನಿದು? ಸೀರೆ. ಸೀರೆ ತಂದಿದ್ದ? ಯಾವಾಗ ತಂದಿದ್ದೆ? ನಿನ್ನೆ. ಮತ್ತೆ ತೋರಿಸ್ಲಿಲ್ಲ ನೆನ್ನೆ? ಇವತ್ತು ಕೊಡೋಣ ಅಂತ ಕೈ. ಹೂವು ಬೇರೆ ತಂದಿದ್ಯಾ? ಚೆನ್ನಾಗಿದಾ? ತುಂಬ ಚೆನ್ನಾಗಿದೆ. ಇಂಥ ಒಳ್ಳೆ ಸೀರೆ ಆರಿಸ್ತಿದ್ಯಾ ನೋಡಿ. ನಮ್ಮ ಮನೆಯವರು ಸೀರೆ ತಂದಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಹೂವು ಬೇರೆ ತಂದಿದ್ದಾರೆ, ನೀವೇ ಮಾಡಿಸ್ಬಿಡ್ರಿ. ತುಂಬ ಚೆನ್ನಾಗಿದೆ ಸೀರೆ, ನನಗೆ ತುಂಬ ಇಷ್ಟ ಆಯಿತು. ಸೀರೆ ತಂದು ತೆಗೆದಿಟ್ಟು ಆ್ಯನಿವರ್ಸರಿನೇ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಯಿತು, ಸ್ಪೆಷಲ್ ಅನ್ನಿಸ್ತು ನನಗಂತೂ ಸೀರೆ ಕೊಟ್ಟಿದ್ದವರು. ಅದ್ರ ಜೊತೆಗೆ ಹೂವು ಬೇರೆ ಕೊಟ್ಟಿದ್ದಾರೆ. ವರ್ಷ ವರ್ಷ ಬೇರೆ ಬೇರೆ ಗಿಫ್ಟ್ ಕೊಡೋರು, ಆದರೆ ಸೀರೆ ಕೊಟ್ಟಿರಲಿಲ್ಲ. ಈ ವರ್ಷ ಸೀರೆ ಕೊಟ್ಟಿದ್ದು ತುಂಬ ಸ್ಪೆಷಲ್ ಅಂದರೆ ಸ್ಪೆಷಲ್ ಅನ್ನಿಸ್ತು ನನಗೆ. ತುಂಬ ಖುಷಿ ಆಗ್ತಿದೆ ಮತ್ತು ತುಂಬಾ ಚೆನ್ನಾಗಿದೆ ಅದು ಸೀರೆ. ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಸಂಜೆ 6:30 ಆಯಿತು. 6:30 ಆದರೂ ಇನ್ನೂ ಎಷ್ಟು ಬೆಳಕಿದೆ ನೋಡಿ. ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಹನುಮಾನ್ ಚಾಲಿಸ ಓದ್ತಾ ಇದ್ರು, ಅದನ್ನು ಪೂರ್ತಿಯಾಗೋ ಕೇಳೋ ಅಂಥ ಅವಕಾಶ ಸಿಕ್ತು. ಅಷ್ಟಾಗಿ ಜನ ಇರಲಿಲ್ಲ ಸಂಜೆ ಆಗಿರೋದ್ರಿಂದ. ಹಾಗಾಗಿ ಅಲ್ಲೇ ಕೂತು ಹನುಮಾನ್ ಚಾಲಿಸ ಕೇಳೋ ಅಂಥ ಅವಕಾಶ ಸಿಕ್ತು ನಮಗೆ. ಅಲ್ಲಿ ಹೊರಗಡೆ ಹೇಳ್ತಾ ಇದ್ರು, ನಾವು ಒಳಗಡೆ ಕೂತ್ಕೊಂಡು ಕೇಳ್ತಾ ಇದ್ವಿ. ಹನುಮಾನ್ ಚಾಲಿಸ ಕೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಅದನ್ನ ಕೇಳಿಕೊಂಡು ಸ್ವಲ್ಪ ಹೊತ್ತಲ್ಲೇ ಕೂತು ಹೊರಗಡೆ ಪ್ರಸಾದ ಕೊಡ್ತಿದ್ರು, ಅದನ್ನು ತಗೊಂಡು ನಾವು ಬಂದ್ವಿ. ತಿರುಪತಿ ದೇವಸ್ಥಾನ ಅಲ್ವಾ, ಹಾಗಾಗಿ ಲಾಡು ಕೊಟ್ಟಿದ್ರು. ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.